ಇವಾಗ ನಮಗೆ ವಿಶಾಲ್ಗೆ ಒಂದು ಏನಪ್ಪ ಅಂದ್ರೆ ಇಂಗ್ಲೀಷಲ್ಲಿ ಏನೇ ಹೇಳ್ಕೊಡ್ಬೇಕಂತೆ ಅವನಿಗೆ ನಾನು ಹೇಳ್ಕೊಡ್ತೀನಿ. ಏನಪ್ಪ ಅಂತಂದ್ರೆ ಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಆಲ್ಫಾಬೆಟಿಕಲಿ ಅಂದ್ರೆ ಅರೇಂಜ್ ಮಾಡೋದು. ಏನಪ್ಪ ಅಂದ್ರೆ ಒಂದು 10-5 ಶಬ್ದ ಕೊಡ್ತೇನೆ ಆಲ್ಫಾಬೆಟಿಕಲಿ. ಫಸ್ಟ್ ಎ ಬರ್ತೈತಿಲ್ಲ, ಆಮೇಲೆ ಬಿ ಬರ್ತೈತಿ. ಒಂದೈದು ಶಬ್ದ ಹಾಕ್ತೇನೆ, ಅವನು ಆಲ್ಫಾಬೆಟಿಕಲ್ ಆಗಿ ಬರೆಯೋದು. ಪ್ಲೈವುಡ್ ಕೊಡ್ರಿ ಯಾರಾದ್ರೂ ಕೊಡಿಲ್ಲ ಹೇಳಿ. ಇದ್ರಾಗ ಹಾಗೆ ತಡಿಯಪ್ಪಿ, ಗಾಡಿ ಹಾರ್ತೈತಿ ಕೊಡಿ. ಇಲ್ಲಿದ್ರು ಅದನ್ನಿಡು ಹೇಳ. ನಾ ಹಾಕ್ತೀನಿ ಅಂತ ರೀಅರೇಂಜ್ ಮಾಡ್ಬೇಕಾತ. Owl, hen, turkey, parrot, crow, peacock, sparrow, myna, crane, pigeon. ಇವಿಷ್ಟು ವರ್ಡ್ಸ್ ಹಾಕೇನು ವಿಶಾಲ್ ನಿಂಗೆ ಹಾಕೇನಿಲ್ಲೋ. ಈಗ ನೋಡಿಲಿ, ಇದು ಫಸ್ಟ್ ಔಲ್, ಹ್ಯಾನ್, ಟರ್ಕಿ, ಪ್ಯಾರೆಟ್, ಕ್ರೌ, ಪಿಕಾಕ್, ಸ್ಪ್ಯಾರೋ, ಮೈನಾ, ಕ್ರೇನ್, ಪಿಜನ್. ಈಗ ಇಷ್ಟರಲ್ಲಿ ಫಸ್ಟ್ ಆಲ್ಫಾಬೆಟಿಕಲ್ ABC ಒಳಗೆ ಫಸ್ಟ್ ಲೆಟರ್ ಯಾವ್ದು ಬರ್ತೈತಿ? ಫಸ್ಟ್ ಲೆಟ್ರಲ್ಲಿ ಯಾವ್ದು ಐತಿದ್ರಾಗ? ಓ ಬರ್ತೈತಿ ಫಸ್ಟ್, ಸಿ ಬರ್ತೈತ, ಓ ಬರ್ತೈತ, ಯಾವ್ದು ಬರ್ತೈತಿ? ಅದಂಗೆ ಬರ್ತೈತಿ ಫಸ್ಟ್ ಆಲ್ಫಾಬೆಟಿಕಲಿ. ಎಷ್ಟು ಎಲ್ಲದ್ರಾಗು ಹಾಂ ಎಸ್ ಸಿ ಸಿದೊಳಗೆ ಬರ್ತೈತಿ. ಕ್ರೌ ಇಲ್ಲ, ಕ್ರೇನ್, CRANE, ಕ್ರೇನ್. ಆಮೇಲೆ ಏನು ಬರ್ತೈತಿ? ಕ್ರೌ. ಓಕೆ, ಸಿ ಇದು ಫಸ್ಟ್ ಬಂತು. ಆಮೇಲೆ ನೆಕ್ಸ್ಟು ಸಿ ಆದ್ಮೇಲೆ ಯಾವ್ದು ಬರ್ತೈತಿ? ಯಾವ್ದು ಬರ್ತೈತಿ ಹೇಳು? Yes, hen. Very good. ಹೆಚ್ಚಾದ್ಮೇಲೆ ಇಲ್ಲ, ಪಿ ಆಮೇಲೆ ಬರ್ತೈತಿ ಎಮ್. ಹಾಂ ಯಸ್, ವೆರಿ ಗುಡ್, ತಿಳ್ಕೊಂಬಿಟ್ಟ ಅವನು ಎಮ್. ಆಮೇಲೆ ನೆಕ್ಸ್ಟು ಆಮೇಲೆ ಬರ್ತೈತಿ ABCDEFG HIJK LMN O ಎಲ್ಲ ಆದ್ಮೇಲೆ ಪಿ ಬರ್ತೈತಿ. ಯಾವ್ದು ಬರ್ತೈತಿ ಈಗ? ಹಾಂ, ಓ ಆದ್ಮೇಲೆ ಪಿ ಬರ್ತೈತಿ, ಔಲ್. ಆಮೇಲೆ ಯಾವ್ದು ಬರ್ತೈತಿ? ನೆಕ್ಸ್ಟ್ ಪಿ ಬರ್ತೈತಿಲ್ಲ, ಹೌದಾ? ಹಾಂ, ಪ್ಯಾರೆಟ್. ಓಕೆ, ನೆಕ್ಸ್ಟು ಅರೇಂಜ್ ಮಾಡೋದು. ಇದು ಎಸ್ ಬರ್ತೈತಿ. ಪಿ ಬಂತ, ಪ್ಯಾರೆಟ್ ಬಂತು, ಆಮೇಲೆ ಪಿಕಾಕ್ ಒಂದು ಬರಬೇಕಲ್ಲ, ಪಿಕಾಕ್ ಒಂದು ಐತ್ಲಾ. ಹಾಂ, ಪಿಕಾಕ್ ಆದ್ಮೇಲೆ ಪಿಜನ್ ಒಂದು ಐತಿ. ಆಮೇಲೆ ನೆಕ್ಸ್ಟ್ ಪ್ಯಾರೆಟ್ ಬರ್ದೇನಿ. ಆಮೇಲೆ ಹಾಂ, ಸ್ಪ್ಯಾರೋ. ಆಮೇಲೆ ಲಾಸ್ಟ್ ಒನ್ ಟರ್ಕಿ. ಇಲ್ಲಿ ನೋಡಿ, ನಾನು ಹೇಳಿ ತಿಳಿತು ಹೆಂಗಪ್ಪ ವರ್ಡ್ಸ್ ಇರ್ತಾವೆ ಇಂಗ್ಲೀಷ್ನಾಗ. ಫಸ್ಟ್ ಲೆಟರ್ ಯಾವ್ದು ಬರ್ತೈತಿ ಅದನ್ನ ಬರೀಬೇಕು. ಡಿಕ್ಷನರಿ ಹೆಂಗೆ ಹುಡುಕ್ತಿ ನೋಡು, ಹಂಗೆ ಆ ಡಿಕ್ಷನರಿ ಒಳಗೆ ಹೆಂಗೆ ಕೊಟ್ಟಾರ ನೋಡು. ಈಗ ಬ್ಯಾಕ್ ಹುಡುಕ್ತಿ ಡಿಕ್ಷನರಿಗೆ, ಬಿ ಆಮೇಲೆ ಎ ಹೋಗ್ತಿ, ಸಿ ಬರ್ಬೇಕು, ನೆಕ್ಸ್ಟ್ ಸಿ ಬರತಾನ ಹುಡುಕ್ತಿ, ಆಮೇಲೆ ಕೆ ಬರತಾನ ಹುಡುಕ್ತಿ. ಇದು ಹಂಗೆ.
ತಿಳಿತು ಅರೇಂಜ್ ಮಾಡೋದು. ಹಾಂ, ಈಗ ನೋಡಿದ್ರಲ್ಲ ನಿಮಿಷಾಲ ಹೆಂಗೆ ಕಲ್ತ ಅಂದ್ರೆ ಅವ್ನು ಇನ್ನೂ ಸ್ವಲ್ಪ ರೂಢಿ ಆಗಬೇಕು. ಆಮೇಲೆ ಎಲ್ಲ ಬರ್ತೈತಿ ಹೇಳ್ಕೊಡು ಅಂತ ನಾನು ಅವನಿಗೆ ಹೇಳ್ಕೊಟ್ಟೆ, ಹೌದಿಲ್ಲ? ಹಾಂ, ಓಕೆ, ಎಲ್ಲರಿಗೂ ಬಾಯ್. ಓಕೆ ಬಾಯ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.